ನಮಸ್ಕಾರ ವೀಕ್ಷಕರೇ. ಸಿದ್ದರಾಮಯ್ಯ ಕರ್ನಾಟಕದ ಅನುಭವಿ ರಾಜಕಾರಣಿ, ಹಿಡಿದ ಪಟ್ಟು ಸಾಧಿಸುವ ಛಲಗಾರ. ಅವರು ಸಿಎಂ ಆಗಿದ್ದೇ ರೋಚಕ ಸಂಗತಿ. ಜನನಾಯಕನಾಗಿ ಸಚಿವ, ಉಪಮುಖ್ಯಮಂತ್ರಿ, ವಿಪಕ್ಷ ನಾಯಕ, ಮುಖ್ಯಮಂತ್ರಿಯಾಗಿ ಇಲ್ಲಿಯವರೆಗೆ ಅವರು ಸಾಗಿ ಬಂದ ದಾರಿ ಹೂವಿನ ಹಾದಿಯಾಗಿರಲಿಲ್ಲ. ಬಡ ಕೃಷಿಕ ಕುಟುಂಬದಿಂದ ಬಂದು ಹಲವು ಏಳು ಬೀಳುಗಳನ್ನು ಕಂಡು ಹಲವು ರಾಜಕೀಯ ವಿರೋಧಿಗಳನ್ನು ಎದುರಿಸಿ ಕೊನೆಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರ ಮನಸ್ಸಲ್ಲಿ ಸ್ಥಾನವನ್ನು ಪಡೆಯುವುದಕ್ಕೆ ಸಿದ್ದು ಪಟ್ಟ ಕಷ್ಟಗಳು ಅಷ್ಟಿಷ್ಟಲ್ಲ. ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ವರ್ಚಸ್ಸನ್ನು ಹೊಂದಿರುವ ಅವರು ಎಸ್ ನಿಜಲಿಂಗಪ್ಪ ಹಾಗೆ ದೇವರಾಜ್ ಅರಸ್ ಅವರ ನಂತರ ಪೂರ್ಣಾವಧಿ ಆಡಳಿತ ನಡೆಸಿದ ಮುಖ್ಯಮಂತ್ರಿ ಅಂತ ಹೆಸರಾಗಿದ್ದಾರೆ. ರಾಜ್ಯವನ್ನಾಳಿದ ದೀರ್ಘಾವಧಿಯ ಸಿಎಂ ಅನ್ನುವ ಹೆಗ್ಗಳಿಕೆ ಹೊಂದಿರುವ ಸಿದ್ದರಾಮಯ್ಯ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ದಕ್ಷಿಣ ಭಾರತದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯರವರ ಆಡಳಿತದ ಯುಗಾಂತ್ಯವಾಗಿದೆ. ಹೋರಾಟದ ಮೂಲಕ ರಾಜಕೀಯದ ಪ್ರತಿಯೊಂದು ಮೆಟ್ಟಿಲನ್ನ ಏರಿದ್ದ ಸಿದ್ದರಾಮಯ್ಯ ಅವರು ಪದತ್ಯಾಗ ಮಾಡಿದ್ದಾರೆ. ಮಾತಿನಲ್ಲಿ ಒರಟಾದ್ರೂ ಮನಸ್ಸು ಮಾತ್ರ ಮೃದು. ರಾಜಕೀಯ ಅಂತ ಬಂದ್ರೆ ಅಷ್ಟೇ ಛಲಗಾರ. ರಾಜಕೀಯದಲ್ಲಿ ಘಟಾನುಘಟಿಗಳಿಗೆ ಮಣ್ಣು ಮುಕ್ಕಿಸಿರುವ ರಣಧೀರ. ಅವರು ರಾಜೀನಾಮೆ ಘೋಷಣೆ ಮಾಡ್ತಾ ಇದ್ದಂತೆ ಸಿಎಂ ಕಚೇರಿಯ ಸಿಬ್ಬಂದಿ ಭಾವುಕರಾಗಿದ್ದಾರೆ. ಅಭಿಮಾನಿಗಳಿಗೆ ನಿರಾಶೆ ಆಗಿದೆ. ಹಲವು ಸಚಿವ, ಶಾಸಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯ ಅವರು ನಡೆದು ಬಂದ ದಾರಿ. 2013ರಲ್ಲಿ ಪೂರ್ಣಾವಧಿ ಮತ್ತು 2023ರಿಂದ 3 ವರ್ಷ ಸಿಎಂ ಆಗಿ ಕೆಲಸವನ್ನ ಮಾಡಿದ್ದಾರೆ. ಆ ಮೂಲಕ ಒಂದಕ್ಕಿಂತ ಹೆಚ್ಚು ಬಾರಿ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, ದೇವರಾಜ್ ಅರಸ್, ರಾಮಕೃಷ್ಣ ಹೆಗಡೆ, ಎಚ್ ಡಿ ಕುಮಾರಸ್ವಾಮಿ ಮತ್ತು BS ಯಡಿಯೂರಪ್ಪ ಅವರ ಸಾಲಿಗೆ ಸೇರಿದ್ದಾರೆ. ಆದರೆ ಇವತ್ತು ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಇರುವಾಗ ಒಂದು ಕಾಲದಲ್ಲಿ ಅವರು JDS ಪಕ್ಷದಲ್ಲಿದ್ದರು ಅಂದರೆ ನೀವು ನಂಬಲೇಬೇಕು. ದೇವೇಗೌಡರಿಂದ ಹಿಡಿದು ರೆಡ್ಡಿ ಬ್ರದರ್ಸ್ವರೆಗೆ ಹಲವರನ್ನ ಎದುರು ಹಾಕಿಕೊಂಡು ತೊಡೆ ತಟ್ಟಿದವರು. ಅದಕ್ಕೂ ಮಿಗಿಲಾಗಿ ಇವತ್ತು ಸಿಎಂ ಆಗಿ ರಾಜ್ಯವನ್ನಾಳಿದ ಇದೇ ಸಿದ್ದರಾಮಯ್ಯ ಅವರು ಬಾಲ್ಯದಲ್ಲಿ 10ನೇ ವರ್ಷದವರೆಗೆ ಶಾಲೆಗೆ ಹೋಗಿರಲಿಲ್ಲ ಅಂದರೆ ಅಚ್ಚರಿ ಮೂಡದೇ ಇರೋದಿಲ್ಲ. ಇನ್ನು ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ತೆಗೆದುಕೊಂಡ ಒಂದು ನಿರ್ಧಾರ, ಒಂದು ಘಟನೆ ಅವರನ್ನ ನೇರ ಸಿಎಂ ಕುರ್ಚಿಯಲ್ಲಿ ಕೂರಿಸಿತು. ಅವರು 2 ಬಾರಿ ಸಿಎಂ ಆಗೋದಕ್ಕೆ ಅದೇ ಕಾರಣ. ಹಾಗಾದ್ರೆ ಎಲ್ಲರಂತೆ ಸಾಮಾನ್ಯ ರಾಜಕಾರಣಿಯಾಗಿದ್ದ ಸಿದ್ದು ಸಿಎಂ ಆಗೋದಕ್ಕೆ ಕಾರಣವಾದ ಆ ಘಟನೆ ಯಾವುದು? ರಾಜಕೀಯವಾಗಿ ದೇವೇಗೌಡರ ವಿರುದ್ಧ ಸೇಡು ತೀರಿಸಿಕೊಂಡಿದ್ದು ಹೇಗೆ? ಪಕ್ಷದಿಂದ ಹೊರಹಾಕಿದ್ದಕ್ಕೆ ಸಿದ್ದು ಮಾಡಿದ್ದೇನು ಗೊತ್ತಾ? ವಿಧಾನಸೌಧದಲ್ಲಿ ರೆಡ್ಡಿ ಬ್ರದರ್ಸ್ ವಿರುದ್ಧವಾಗಿ ತೊಡೆ ತಟ್ಟಿದ್ಯಾಕೆ? ವಲಸೆ ಬಂದ ಪಕ್ಷದಲ್ಲೂ ಇಂತಹದೊಂದು ಹಿಡಿತವನ್ನ ಸಾಧಿಸಿದ್ದು ಹೇಗೆ? ಕಳೆದ ಬಾರಿ ಪೂರ್ಣಾವಧಿ ಅಧಿಕಾರ ನಡೆಸೋದಕ್ಕೆ ಶಕ್ತಿ ನೀಡಿದ್ಯಾರು? ಹಳ್ಳಿಯಿಂದ ಸಿಎಂ ಕುರ್ಚಿಯವರೆಗೆ, ಉಚ್ಚಾಟನೆಯಿಂದ ಶಾಸಕಾಂಗ ಪಕ್ಷದ ನಾಯಕನವರೆಗೆ, 10ನೇ ವರ್ಷದವರೆಗೆ ಶಾಲೆಗೆ ಹೋಗದೆ 17 ಬಾರಿ ಬಜೆಟ್ ಮಂಡಿಸುವವರೆಗೆ, ಇದು ಸಿದ್ದರಾಮಯ್ಯ ಅವರ ಬದುಕಿನ ಸಂಪೂರ್ಣ ರೋಚಕ ಕತೆ. ವೀಕ್ಷಕರೇ, ಸಿದ್ದರಾಮಯ್ಯ ಅವರ ಜೀವನಗಾಥೆ, ಬಾಲ್ಯ, ವಿದ್ಯಾಭ್ಯಾಸ, ರಾಜಕೀಯ ಜೀವನ ಬಹಳ ಕುತೂಹಲಕಾರಿ. ಹಳ್ಳಿಗಾಡಿನ ಜೀವನ, ವಕೀಲಿಕೆಯಿಂದ ಮುಖ್ಯಮಂತ್ರಿ ಗಾದಿಯವರೆಗೆ ಸಿದ್ದರಾಮಯ್ಯ ಅವರು ಸಾಗಿ ಬಂದ ಹಾದಿ ರೋಚಕವಾಗಿದೆ. ಹೆಸರು ಸಿದ್ದರಾಮಯ್ಯ. ಅಭಿಮಾನಿಗಳು ಪ್ರೀತಿಯಿಂದ ಸಿದ್ದರಾಮಣ್ಣ, ಸಿದ್ದು, ಟಗರು, ಅನ್ನರಾಮಯ್ಯ ಅಂತಲೂ ಕರೆದಿದ್ದಿದೆ. ಮೈಸೂರಿನ ವರುಣ ಹೋಬಳಿಯ ಸಿದ್ದರಾಮನ ಹುಂಡಿಯಲ್ಲಿ 1948ರ ಆಗಸ್ಟ್ 12ರಂದು ಸಿದ್ದರಾಮಯ್ಯ ಅವರು ಜನಿಸಿದ್ರು. ಇವರ ತಂದೆ ಸಿದ್ದರಾಮೇಗೌಡ, ತಾಯಿ ಬೋರಮ್ಮ. ಇವರದ್ದು ತುಂಬು ಮನೆಯ ಅವಿಭಕ್ತ ಕುಟುಂಬ. 6 ಜನ ಮಕ್ಕಳಲ್ಲಿ ಸಿದ್ದರಾಮಯ್ಯ ಅವರು 5ನೇಯವರು. ಚಿಕ್ಕಂದಿನಿಂದಲೇ ಜಾನಪದ ನೃತ್ಯ, ವೀರಗಾಸೆ, ಡೊಳ್ಳು ಕುಣಿತ, ಕಂಸಾಳೆ ನೃತ್ಯಗಳನ್ನು ಕಲಿತಂತವರು. ವಿಶೇಷ ಅಂದರೆ 10ನೇ ವರ್ಷದವರೆಗೆ ಸಿದ್ದರಾಮಯ್ಯ ಅವರು ಶಾಲೆಗೆ ಹೋಗಿರಲಿಲ್ಲ. ಆನಂತರದಲ್ಲಿ ಆ ಹಳ್ಳಿಯ ಶಿಕ್ಷಕರೊಬ್ಬರು ವಿಶೇಷ ಅನುಮತಿಯನ್ನ ಪಡೆದು ನೇರವಾಗಿ 5ನೇ ತರಗತಿಗೆ ಸೇರಿಸ್ತಾರೆ. ಈ ರೀತಿಯಾಗಿ ಶಿಕ್ಷಣ ಆರಂಭಿಸಿದ ಅವರು ಪ್ರಾಥಮಿಕ, ಪ್ರೌಢಶಾಲೆ ವಿದ್ಯಾಭ್ಯಾಸವನ್ನ ತಮ್ಮ ಹುಟ್ಟೂರಿನಲ್ಲೇ ಮುಗಿಸಿದ್ರು. ನಂತರ PUCಗಾಗಿ ಮೈಸೂರಿಗೆ ಬರ್ತಾರೆ. ಯುವರಾಜ ಕಾಲೇಜಿನಿಂದ BSc ಪದವಿಯನ್ನು ಪಡೆದುಕೊಳ್ತಾರೆ. ನಂತರ ಮೈಸೂರು ವಿವಿಯಿಂದ ಕಾನೂನು ಪದವಿಯನ್ನೂ ಪಡೆದುಕೊಳ್ತಾರೆ. ಕೆಲಕಾಲ ಚಿಕ್ಕಬೋರಯ್ಯ ಅನ್ನುವ ವಕೀಲರ ಬಳಿ ಜೂನಿಯರ್ ಆಗಿ ಕೆಲಸವನ್ನು ಮಾಡಿದ್ರು. ನಂತರ 1978ರವರೆಗೆ ಸ್ವಂತ ವಕೀಲಿ ವೃತ್ತಿಯನ್ನು ನಡೆಸಿದ್ರು. ರಾಜಕೀಯ ಪ್ರವೇಶಕ್ಕೂ ಮುನ್ನ ಹೋರಾಟದಿಂದ ಗುರುತಿಸಿಕೊಂಡಿದ್ರು. ಸಿದ್ದರಾಮಯ್ಯ ಅವರು ಸಮಾಜವಾದಿಯಾಗಿದ್ರು.
ಇನ್ನು ಆ ಸಂದರ್ಭದಲ್ಲಿ ಅವರ ನಿಲುವು ಕಾಂಗ್ರೆಸ್ಗೆ ವಿರುದ್ಧವಾಗಿತ್ತು. ಕಾಂಗ್ರೆಸ್ ವಿರೋಧಿ ನಿಲುವನ್ನು ಹೊಂದಿದ್ರು. ಆ ಕಾಲದ ಎಲ್ಲ ಲೋಹ್ಯವಾದಿಗಳಂತೆ ಗಡ್ಡ ಬಿಟ್ಟು ವಿಚಾರವಾದಿ ರೀತಿ ತಮ್ಮದೇ ಆದ ವಿಚಾರಧಾರೆಗಳನ್ನು ಹೊಂದಿದ್ರು. ವಕೀಲ ವೃತ್ತಿ ಮಾಡ್ತಿದ್ದ ಸಿದ್ದರಾಮಯ್ಯ ಅವರು ರೈತ ಚಳುವಳಿ ನೇತಾರ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಸಹಾಯದಿಂದ ರಾಜಕೀಯ ಪ್ರವೇಶ ಮಾಡ್ತಾರೆ. ಅದು 1978 ತಾಲೂಕು ಬೋರ್ಡ್ ಮೆಂಬರ್ ಚುನಾವಣೆಯ ಸಂದರ್ಭ. ಆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡಲು ನಿರ್ಧಾರ ಮಾಡ್ತಾರೆ. ಇದಕ್ಕೆ ಅವರ ತಂದೆಯ ಮನವೊಲಿಸುವ ಅಗತ್ಯ ಇತ್ತು. ಅವರ ತಂದೆ ಸಿದ್ದರಾಮೇಗೌಡರು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸೋತು ರಾಜಕೀಯದಿಂದ ದೂರವಿದ್ರು. ರಾಜಕೀಯದಲ್ಲಿ ಜನರನ್ನ ನಂಬೇಡ ಅಂತ ಮಗನಿಗೆ ಎಚ್ಚರಿಕೆಯನ್ನು ನೀಡಿದರು. ಆದಾಗ್ಯೂ ಸಿದ್ದರಾಮಯ್ಯ ಅವರು ತಾಲೂಕು ಮಂಡಳ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕವಾಗಿ ತಮ್ಮ ರಾಜಕೀಯ ಭವಿಷ್ಯಕ್ಕೆ ಮುನ್ನುಡಿ ಬರೀತಾರೆ. ಮೊದಲ ಚುನಾವಣೆಯಲ್ಲೇ ಗೆಲುವು ಸಾಧಿಸ್ತಾರೆ. ಹೀಗೆ ಅವರ ರಾಜಕೀಯ ಜೀವನ ಆರಂಭವಾಗಿತ್ತು. ಅದೇ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಚರಣ್ ಸಿಂಗ್ ಅವರ ಲೋಕದಳ ಪಕ್ಷದಿಂದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋಲ್ತಾರೆ. ಛಲಬಿಡದ ಸಿದ್ದು 1980ರ ಚುನಾವಣೆಯಲ್ಲಿ ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ. ಅಲ್ಲಿಯೂ ಕೂಡ ಸೋಲನ್ನು ಕಾಣಬೇಕಾಗುತ್ತೆ. ನಂತರ 1983ರಲ್ಲಿ ರಾಜ್ಯ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆಲ್ತಾರೆ. ಸಾಮಾನ್ಯ ಹಿನ್ನೆಲೆಯಿಂದ ಬಂದಂತಹ ಸಿದ್ದರಾಮಯ್ಯನವರ ಗೆಲುವು ಎಲ್ಲರನ್ನ ಅಚ್ಚರಿಗೊಳಿಸಿತ್ತು. ಮೈಸೂರು ಭಾಗದಲ್ಲಿ ಅವರು ಸಂಚಲನ ಮೂಡಿಸ್ತಾರೆ. ನಂತರದ ದಿನದಲ್ಲಿ ಲೋಕದಳದಿಂದ ಜನತಾ ಪಕ್ಷಕ್ಕೆ ಸೇರಿಕೊಳ್ತಾರೆ. ಆಗ ಅವರನ್ನ ಹೊಸದಾಗಿ ರಚಿಸಿದ ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಗಡಿಭಾಗಗಳಾದ ಕಾಸರಗೋಡು, ಬೆಳಗಾವಿ, ಕೋಲಾರ ಮುಂತಾದ ಕಡೆ ಪ್ರವಾಸ ಕೈಗೊಂಡು ವರದಿ ಸಲ್ಲಿಸಿದ್ರು. ತಮಗೆ ಸಿಕ್ಕ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ನಂತರದಲ್ಲಿ 1985ರ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮರು ಆಯ್ಕೆಯಾಗಿ ಪಶುಸಂಗೋಪನೆ ಸಚಿವರಾಗ್ತಾರೆ. ಸಂಪುಟ ಪುನರಚನೆಯ ನಂತರ ರೇಷ್ಮೆ ಮತ್ತು ಸಾರಿಗೆ ಸಚಿವರಾಗಿಯೂ ಕಾರ್ಯನಿರ್ವಹಿಸ್ತಾರೆ. 1990ರ ದಶಕದಲ್ಲಿ ಅವರ ರಾಜಕೀಯ ಜೀವನ ಅನೇಕ ತಿರುವುಗಳನ್ನು ಪಡೆದುಕೊಳ್ತು. ಹಲವು ಚುನಾವಣೆಗಳಲ್ಲಿ ಸೋಲು ಕಂಡ ಅವರು ಆಗಾಗ ಪಕ್ಷವನ್ನು ಬದಲಾಯಿಸ್ತಾ ಇದ್ರು. 1989ರ ಕಾಂಗ್ರೆಸ್ ಅಲೆಯಲ್ಲಿ ಚುನಾವಣೆಯಲ್ಲಿ ಸೋತಂತಹ ಸಿದ್ದರಾಮಯ್ಯ ಅವರು ಜನತಾ ಪಕ್ಷ ಹೋಳಾದಾಗ ಜನತಾದಳವನ್ನು ಸೇರಿಕೊಳ್ತಾರೆ. 1992ರಲ್ಲಿ ದೇವೇಗೌಡರು ಸಮಾಜವಾದಿ ಜನತಾ ಪಕ್ಷದಿಂದ ಜನತಾದಳವನ್ನು ಸೇರಿದಾಗ ಸಿದ್ದರಾಮಯ್ಯ ಅವರು ಜನತಾದಳದ ಕಾರ್ಯದರ್ಶಿಯಾದರು. ನಂತರ 1994ರ ಚುನಾವಣೆಯಲ್ಲಿ ಗೆದ್ದು ಬೀಗ್ತಾರೆ. HD ದೇವೇಗೌಡರ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿ ಮಹತ್ವದ ಜವಾಬ್ದಾರಿಯನ್ನು ನಿಭಾಯಿಸಿದರು. 1999ರ ಚುನಾವಣೆಯ ಹೊತ್ತಿಗೆ ಜನತಾದಳ 2 ಭಾಗವಾದಾಗ ದೇವೇಗೌಡರೊಂದಿಗೆ ಸೇರಿ ಜಾತ್ಯತೀತ ಜನತಾದಳ ಪಕ್ಷದ ಅಧ್ಯಕ್ಷರಾದರು. 1996ರಲ್ಲಿ JH ಪಟೇಲ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ನೇಮಕಗೊಳ್ತಾರೆ. ಆದರೆ 1999ರ ಚುನಾವಣೆಯಲ್ಲಿ ಸೋಲು ಕಾಣಬೇಕಾಯಿತು. ಹಿಂದಿನ ಚುನಾವಣೆಯಲ್ಲಿ ಸೋಲು ಕಂಡರೂ ಕೂಡ 2004ರಲ್ಲಿ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರದಲ್ಲಿ ಮತ್ತೆ ಉಪಮುಖ್ಯಮಂತ್ರಿಯಾದರು. ಜೊತೆಗೆ ಹಣಕಾಸು ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದರು. ಅದಾಗಲೇ ಸಿದ್ದರಾಮಯ್ಯ ಅವರು ಅದೆಷ್ಟರ ಮಟ್ಟಿಗೆ ಪ್ರಭಾವವನ್ನು ಸಾಧಿಸಿದ್ರು ಅಂದರೆ 2004ರ ಹೊತ್ತಿಗೆ ಜಾತ್ಯತೀತ ಜನತಾದಳದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿತರಾಗಿದ್ದರು. ಆದರೆ ಆ ನಂತರ ಆಗಿದ್ದು ಮಾತ್ರ ಇತಿಹಾಸ. ಅಲ್ಲಿಯವರೆಗೆ ರಾಜಕೀಯವಾಗಿ ಪ್ರಭಾವವನ್ನು ಹೊಂದಿದ್ರು. ಆದರೆ CM ಕುರ್ಚಿಗೆ ಇರುವ ಹಾದಿ ಮಾತ್ರ ತುಂಬಾನೇ ದೂರದಲ್ಲಿತ್ತು. ಆ ಒಂದು ನಿರ್ಧಾರ ಸಿದ್ದರಾಮಯ್ಯ ಅವರ ರಾಜಕೀಯ ಬದುಕಿನ ಹಾದಿಯನ್ನೇ ಬದಲಿಸಿತು. ಅವರು 2 ಬಾರಿ CM ಕುರ್ಚಿಗೆ ಇರೋದಕ್ಕೂ ಇದೇ ಪ್ರಮುಖ ಕಾರಣ. ಆ ನಿರ್ಧಾರ ಬೇರಾವುದೂ ಅಲ್ಲ, ಅಹಿಂದ ಸಮಾವೇಶ. ಹೌದು, ರಾಜಕೀಯವಾಗಿ ಸಿದ್ದು ಮಾಡಿದ ಅತಿ ದೊಡ್ಡ ನಿರ್ಧಾರವನ್ನು ಕೇಳಿದ್ರೆ ಸಿದ್ದರಾಮಯ್ಯ ಅವರು ಅದೆಂತಹ ಛಲದಂಕಮಲ್ಲ ಅನ್ನೋದು ಗೊತ್ತಾಗುತ್ತೆ. ಆ ಘಟನೆ ಏನು, ಆ ನಿರ್ಧಾರ ಏನು ಅನ್ನೋದನ್ನ ಈಗ ನೋಡೋಣ. ವೀಕ್ಷಕರೇ, ಕಾಂಗ್ರೆಸ್ಗೆ ಬರುವ ಮುನ್ನವೇ ಸಿದ್ದರಾಮಯ್ಯ ಅವರು ಪ್ರಭಾವಿಯಾಗಿದ್ದರು. ಅವರೇ ಹೇಳುವಂತೆ 1996ರಲ್ಲಿ ದೇವೇಗೌಡರು ರಾಜ್ಯ ಮುಖ್ಯಮಂತ್ರಿ ಹುದ್ದೆಯನ್ನು ತೊರೆದು ಪ್ರಧಾನಿಯಾಗಲು ದೆಹಲಿಗೆ ಹೋದಾಗ ಸಿದ್ದರಾಮಯ್ಯ ಅವರು CM ಆಗಬೇಕಿತ್ತು. ಆದರೆ JH ಪಟೇಲ್ರಿಗೆ ಆ ಪಟ್ಟವನ್ನು ಕಟ್ಟಿ ಗೌಡ್ರು ದೆಹಲಿಗೆ ಹೊರಟು ನಿಂತರು. ಈ ರೀತಿಯಾಗಿ ಸಿದ್ದರಾಮಯ್ಯ ಅವರಿಗೆ CM ಪಟ್ಟ ಕೈತಪ್ಪಿತು. ಪಟೇಲ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಯಾಗಿದ್ದರು. ಮುಂದೆ ತಿಕ್ಕಾಟಗಳೆಲ್ಲವೂ ನಡೆದು 1999 ಜುಲೈ 22ರಂದು ಅವರಿಂದ DCM ಹುದ್ದೆಯನ್ನು ಕಿತ್ತುಕೊಳ್ಳಲಾಯಿತು. ಅಷ್ಟೊತ್ತಿಗೆ ಜನತಾದಳವು ಹೋಳಾಗಿತ್ತು. ದೇವೇಗೌಡರು ಜಾತ್ಯತೀತ ಜನತಾದಳವನ್ನು ಹುಟ್ಟುಹಾಕಿದಾಗ ಸಿದ್ದರಾಮಯ್ಯ ಅವರು ಕೂಡ ಅವರ ಜೊತೆಗೆ ಸೇರಿಕೊಳ್ತಾರೆ.
1999ರ ಚುನಾವಣೆಯಲ್ಲಿ ಜೆಡಿಎಸ್ ಕೇವಲ 10 ಸ್ಥಾನಗಳಿಗೆ ಸೀಮಿತವಾಯಿತು. ಮುಂದಿನ ದಿನಗಳಲ್ಲಿ ಅಂದರೆ 2004ರ ಹೊತ್ತಿಗೆ ಪಕ್ಷ ಸದೃಢವಾಯಿತು. ಜೆಡಿಎಸ್ ಸ್ಥಾನಗಳಿಗೆ 58ಕ್ಕೆ ಏರಿಕೆ ಆಯಿತು. ಆ ಚುನಾವಣೆಯಲ್ಲಿ ಯಾರಿಗೂ ಬಹುಮತ ಬರದ ಹಿನ್ನೆಲೆಯಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾಯಿತು. ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿಯಾದರು. ನಂತರದಲ್ಲಿ ಪಕ್ಷವನ್ನ ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ತರಲೇಬೇಕು ಅಂತ ಹೊರಟ ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಹಾಗೆ ದಲಿತರನ್ನ ಒಟ್ಟುಗೂಡಿಸಲು ಅಹಿಂದ ಜಪವನ್ನ ಆರಂಭಿಸಿದ್ರು. ರಾಜ್ಯಾದ್ಯಂತ ಅಹಿಂದ ಸಮಾವೇಶಗಳನ್ನು ಆರಂಭಿಸಿದ್ರು. ಹೀಗೆ ಆಗ ಹುಬ್ಬಳ್ಳಿಯಲ್ಲಿ ನಡೆದ ಒಂದು ಸಮಾವೇಶದಲ್ಲಿ ಅಸಂಖ್ಯಾತ ಜನ ಸೇರಿದ್ರು. ಇದು ರಾಜಕೀಯ ವಲಯದಲ್ಲಿ ವಿರೋಧಿಗಳ ಕಣ್ಣು ಕುಕ್ಕಲಾರಂಭಿಸಿತು. ಈ ಸಮುದಾಯಗಳ ಪ್ರಭಾವಿ ನಾಯಕರಾಗಿ ಸಿದ್ದರಾಮಯ್ಯ ಗುರುತಿಸಿಕೊಳ್ತಾ ಇದ್ದಂತೆ ಸಮಾವೇಶಗಳನ್ನು ನಿಲ್ಲಿಸೋದಕ್ಕೆ ದೇವೇಗೌಡರು ಸೂಚನೆ ಕೊಡ್ತಾರೆ. ಆದರೆ ಗೌಡ್ರ ಮಾತಿಗೆ ಸೊಪ್ಪು ಹಾಕದ ಸಿದ್ದರಾಮಯ್ಯ ಅವರು ನಿಲ್ಲಿಸಲು ಸಾಧ್ಯವಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ಅಷ್ಟೇ ಆಗಿದ್ದು, ಅವರನ್ನ ಪಕ್ಷದಿಂದ ಹೊರಹಾಕಲಾಯಿತು. ದೇವೇಗೌಡರು ಸಿದ್ದರಾಮಯ್ಯ ಅವರನ್ನ ಜೆಡಿಎಸ್ ಪಕ್ಷದಿಂದ ಉಚ್ಚಾಟಿಸಿದ್ರು. ಆದರೆ ಅದೇ ಘಟನೆ ಸಿದ್ದರಾಮಯ್ಯ ಅವರ ಮುಂದಿನ ರಾಜಕೀಯ ಜೀವನದ ಮೆಟ್ಟಿಲಾಯಿತು. ಅಷ್ಟೊತ್ತಿಗಾಗಲೇ ಅವರು ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ರು. ಇದು ಅವರ ರಾಜಕೀಯ ಜೀವನದ ಮೊದಲ ಮಹತ್ವದ ತಿರುವು. ಈ ರೀತಿ ಜೆಡಿಎಸ್ನಿಂದ ಹೊರಬಿದ್ದ ಸಿದ್ದರಾಮಯ್ಯ ಅವರು ಮುಂದೆ ಸ್ವಲ್ಪ ಸಮಯ ಸುಮ್ಮನಿದ್ದು ಪ್ರಾದೇಶಿಕ ಪಕ್ಷ ಕಟ್ಟಲು ಹೊರಟಿದ್ರು. ಆದರೆ ಆ ಹಿಂದಿನ ಪ್ರಾದೇಶಿಕ ಪಕ್ಷಗಳ ಇತಿಹಾಸವನ್ನ ನೋಡಿ ಅದು ಆಗುವ ಕೆಲಸ ಅಲ್ಲ ಅಂತ ತೀರ್ಮಾನಕ್ಕೆ ಬಂದು 2026 ಜುಲೈ 22ರಂದು ಶನಿವಾರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಅದು ಅವರ ಎರಡನೇ ಮಹತ್ವದ ತೀರ್ಮಾನ. ಒಂದು ವೇಳೆ ಅವರು ಸ್ವತಂತ್ರ ಪಕ್ಷವನ್ನ ಕಟ್ಟಿದ್ರೆ ರಾಜಕೀಯ ರಣರಂಗದಲ್ಲಿ ಹಿನ್ನಡೆ ಅನುಭವಿಸುವ ಸಾಧ್ಯತೆಗಳೇ ಹೆಚ್ಚಿದ್ವು. ಕಾಂಗ್ರೆಸ್ಗೆ ಬಂದು ಸಿದ್ದರಾಮಯ್ಯ ಅವರು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಕಾಂಗ್ರೆಸ್ ಸೇರ್ಪಡೆಯಾದ ನಂತರದಲ್ಲಿ ಮುಂದಿನ ಚುನಾವಣೆಯನ್ನ ಎದುರಿಸಬೇಕಾಗಿದ್ದು ಕೇವಲ ಚುನಾವಣೆಯನ್ನ ಮಾತ್ರ ಅಲ್ಲ, ಜೆಡಿಎಸ್ ವಿರುದ್ಧವಾಗಿ, ದೇವೇಗೌಡರ ವಿರುದ್ಧವಾಗಿ. ಪಕ್ಷದಿಂದ ಉಚ್ಚಾಟಿಸಿದ ದೇವೇಗೌಡರ ವಿರುದ್ಧವಾಗಿ ಈ ಚುನಾವಣೆಯಲ್ಲಿ ಗೆದ್ದು ಸೇಡು ತೀರಿಸಿಕೊಳ್ಳಲೇಬೇಕಾಗಿತ್ತು. ಹೀಗಾಗಿ ಚುನಾವಣೆಯಲ್ಲಿ ಸ್ಪರ್ಧೆಗೆ ಮುಂದಾದಂತಹ ಸಿದ್ದರಾಮಯ್ಯ ಅವರು ಜೆಡಿಎಸ್ನ ಅಭ್ಯರ್ಥಿಯಾಗಿದ್ದ ಶಿವಬಸಪ್ಪ ವಿರುದ್ಧವಾಗಿ 257 ಮತಗಳ ಗೆಲುವನ್ನು ಸಾಧಿಸುತ್ತಾರೆ. ಹೀಗೆ ರಾಜಕೀಯ ಪುನರ್ಜನ್ಮ ಪಡೆದುಕೊಳ್ತಾರೆ. ಆದರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ಹಾದಿ ಹೂವಿನ ಹಾಸಿಗೆಯಾಗಿರಲಿಲ್ಲ. ಕಲ್ಲು ಮುಳ್ಳಿನ ಹಾದಿಯನ್ನು ಅವರು ಸವೆಸಲೇಬೇಕಾಗಿತ್ತು. ಕೈಪಾಳ್ಯದಲ್ಲಿ ಅದಾಗಲೇ ಹಲವು ಘಟಾನುಘಟಿ ನಾಯಕರಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿದ್ದ ಎಸ್.ಎಂ. ಕೃಷ್ಣ ಅವರು ಕೇಂದ್ರದತ್ತ ಹೊರಟಿದ್ದರಾದರೂ ಮಲ್ಲಿಕಾರ್ಜುನ ಖರ್ಗೆ, ಧರಮ್ ಸಿಂಗ್, ಆರ್.ವಿ. ದೇಶಪಾಂಡೆ, ಡಿ.ಕೆ. ಶಿವಕುಮಾರ್, ಡಾಕ್ಟರ್ ಜಿ. ಪರಮೇಶ್ವರ್ ಎಲ್ಲರೂ ಇದ್ರು. 2008ರಲ್ಲಿ ಬಿಜೆಪಿ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಪಟ್ಟು ಹಿಡಿದು ಕುಳಿತುಕೊಳ್ತಾರೆ. ಕೊನೆಗೆ ವಿಧಿಯಿಲ್ಲದೆ ಆ ಹುದ್ದೆಯಲ್ಲಿದ್ದ ಖರ್ಗೆ ಅವರನ್ನ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ದಿಲ್ಲಿಗೆ ಕರೆಸಿಕೊಂಡು ಸಚಿವರನ್ನಾಗಿ ಮಾಡಿತು. ಹೀಗೆ ಸಿದ್ದರಾಮಯ್ಯ ಅವರು 2009ರಲ್ಲಿ ಮೂಲ ಕಾಂಗ್ರೆಸ್ಸಿಗರನ್ನ ಹಿಂದಿಕ್ಕಿ ವಿರೋಧ ಪಕ್ಷದ ನಾಯಕರಾಗ್ತಾರೆ. ಹೀಗೆ ವಿರೋಧಿ ಪಾಳೆಯದಲ್ಲಿ ಸಿದ್ದರಾಮಯ್ಯ ಅವರು ಮುಂಚೂಣಿಯಲ್ಲಿ ಕುಳಿತಾಗಲೇ 2010ರ ಜುಲೈನಲ್ಲಿ ಒಂದು ಘಟನೆ ನಡೆಯಿತು. ಮುಂಗಾರು ಅಧಿವೇಶನದ ಸಂದರ್ಭದಲ್ಲಿ ಸದನದಲ್ಲಿ ರೆಡ್ಡಿ ಸಹೋದರರ ವಿರುದ್ಧ ದಿನೇಶ್ ಗುಂಡೂರಾವ್ ಅಕ್ರಮ ಗಣಿಗಾರಿಕೆ ಆರೋಪ ಮಾಡಿದ್ರು. ಈ ವೇಳೆ ಸದನದ ಅತಿ ಕಿರಿಯ ಶಾಸಕ ಬಿಜೆಪಿಯ ಟಿ.ಎಸ್. ಸುರೇಶ್ ಬಾಬು ಗುಂಡೂರಾವ್ ವಿರುದ್ಧ ಹರಿಹಾಯ್ದ್ರು. ಬಳ್ಳಾರಿಗೆ ಬಾ ನೋಡಿಕೊಳ್ತೇನೆ ಅಂತ ಸವಾಲೆಸೆದ್ರು. ಮಾತಿನ ಚಕಮಕಿ ಜೋರಾಯಿತು. ಈ ವೇಳೆ ದಿನೇಶ್ ಗುಂಡೂರಾವ್ ಹಾಗೆ ಅವರಿಗೆ ಸಾಥ್ ನೀಡಿದ್ದ ಕೃಷ್ಣ ಬೈರೇಗೌಡ ವಿರುದ್ಧ ಬಳ್ಳಾರಿ ಹಾಗೂ ರಾಯಚೂರು ಭಾಗದ ಶಾಸಕರು ತೋಳೇರಿಸಿಕೊಂಡು ಹೊರಟರು. ಇವರಲ್ಲಿ 3 ರೆಡ್ಡಿ ಸಹೋದರರೂ ಇದ್ರು. ಆಗ ಸಿಟ್ಟಿಗೆದ್ದ ಸಿದ್ದರಾಮಯ್ಯ ಅವರು ತೋಳು ತಟ್ಟಿ ಬಳ್ಳಾರಿಗೆ ಬರ್ತೇವೆ, ರೆಡ್ಡಿ ಮನೆ ಮುಂದೆಯೇ ಮೆರವಣಿಗೆ ಮಾಡ್ತೇವೆ ಅಂತ ಅಬ್ಬರಿಸಿ ಸವಾಲೆಸೆದ್ರು. ಹೀಗೆ ಬರೋಬ್ಬರಿ 320 ಕಿಲೋಮೀಟರ್ ದೂರದ ಪಾದಯಾತ್ರೆ ಆಕ್ರೋಶದ ಆ ಕ್ಷಣದಲ್ಲಿ ಹುಟ್ಟಿಕೊಂಡಿತು. ರಾಜ್ಯ ರಾಜಕೀಯದ ಇತಿಹಾಸದಲ್ಲಿ ಅದುವರೆಗೂ ಹೆಚ್ಚಿನ ಪಾಲು ಅಧಿಕಾರದಲ್ಲಿದ್ದ ಕಾಂಗ್ರೆಸ್ನಲ್ಲಿ ಆ ಸಂದರ್ಭದಲ್ಲಿ ಒಂದು ರೀತಿಯ ಜಡ ಆವರಿಸಿಕೊಂಡಿತ್ತು. ಆದರೆ ಈ ಪಾದಯಾತ್ರೆ ಮೂಲಕ ಮೈಚಳಿ ಬಿಟ್ಟು ಹಿರಿಯ ಕಿರಿಯ ನಾಯಕರು ಅನ್ನದೇ ಎಲ್ಲರೂ ಬೀದಿಗಿಳಿದ್ರು. ಹೋದಲ್ಲೆಲ್ಲ ಸಾವಿರಾರು ಜನ ಪಾದಯಾತ್ರೆಯನ್ನು ಸೇರಿಕೊಂಡ್ರು. 2010 ಆಗಸ್ಟ್ 9ರ ಸೋಮವಾರ ಪಾದಯಾತ್ರೆಯ ಕೊನೆಯ ದಿನ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ. ಲಕ್ಷ ಜನ ನೀರಿನಂತೆ ಸಮಾವೇಶಕ್ಕೆ ಹರಿದು ಬಂದಿದ್ರು. ಅವತ್ತೇ ಮುಂದಿನ ಚುನಾವಣೆಯ ಭವಿಷ್ಯ, ಸಿದ್ದರಾಮಯ್ಯ ಅವರ ಭವಿಷ್ಯ ಸ್ಪಷ್ಟವಾಗಿತ್ತು.
ನಂತರದಲ್ಲಿ ಪರಮೇಶ್ವರ್ ಅವರ ಸೋಲು, ಅನಾಯಾಸವಾಗಿ ಒಲಿದು ಬಂದ ಸಿಎಂ ಹುದ್ದೆ. ಹೌದು, ಕಾಂಗ್ರೆಸ್ನ ಬಳ್ಳಾರಿ ಪಾದಯಾತ್ರೆಯ ಅಬ್ಬರ, ಬಿಜೆಪಿ ಒಳಜಗಳದಿಂದ ಬೇಸತ್ತಿದ್ದ ಜನ 2013ರಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತವನ್ನ ನೀಡಿದ್ರು. ಪಾದಯಾತ್ರೆ ಸಾಗಿದ ದಾರಿಯ ಕ್ಷೇತ್ರಗಳಲ್ಲೆಲ್ಲ ಕೈ ಅಭ್ಯರ್ಥಿಗಳು ಭರ್ಜರಿಯಾಗಿ ಜಯಬೇರಿ ಬಾರಿಸಿದ್ರು. ಇದೇ ಹೊತ್ತಲ್ಲೇ ಕೆಪಿಸಿಸಿ ಮುಂದಾಳತ್ವ ವಹಿಸಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚುನಾವಣೆಯಲ್ಲಿ ಸೋಲು ಕಾಣ್ತಾರೆ. ಒಂದೊಮ್ಮೆ ಪರಮೇಶ್ವರ್ ಅವರು ಗೆದ್ದಿದ್ರೆ ಸಿದ್ದರಾಮಯ್ಯ ಅವರಿಗೆ ಸಿಎಂ ಆಗೋದು ಸ್ವಲ್ಪ ಕಷ್ಟವಿತ್ತು. ಆಗ್ಲೂ ಮುಖ್ಯಮಂತ್ರಿ ಆಗ್ತಾ ಇದ್ರು, ಆದರೆ ಪೈಪೋಟಿ ನಡೆದೇ ತೀರ್ತಾ ಇತ್ತು. ಸಿದ್ದರಾಮಯ್ಯ ಅವರ ಅದೃಷ್ಟವೋ ಅಥವಾ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬಂದ ಗಾಳಿ ಸುದ್ದಿಗಳಂತೆಯೋ ಅಂತೂ ಪರಮೇಶ್ವರ್ ಅವರು ಸೋತರು. ಪಕ್ಷದೊಳಗಿನ ಪೈಪೋಟಿ ವಿಚಾರವಾಗಿ ನೋಡಿದ್ರೆ ಸಿದ್ದರಾಮಯ್ಯ ಅವರು ಅನಾಯಾಸವಾಗಿ ಸಿಎಂ ಹುದ್ದೆಗೇರಿದ್ರು. ಡಿಕೆ ಶಿವಕುಮಾರ್ರನ್ನೇ ಸಂಪುಟದಿಂದ ಹೊರಗಿಟ್ಟ ಸಿದ್ದರಾಮಯ್ಯ ಅವರು ಆಡಳಿತದ ಉದ್ದಕ್ಕೂ ಆಗಾಗ ಎದ್ದ ಸವಾಲುಗಳನ್ನು ಎದುರಿಸುತ್ತಲೇ 5 ವರ್ಷ ಪೂರ್ಣಾವಧಿ ಅಧಿಕಾರ ನಡೆಸಿದ್ರು. ಈ ರೀತಿ ಜನಪ್ರಿಯ ಸ್ಥಿರ ಸರ್ಕಾರವನ್ನ ನೀಡಿದ್ರೂ ಕೂಡ ಬೇರೆ ಬೇರೆ ಕಾರಣಗಳಿಂದ 2018ರಲ್ಲಿ ಕಾಂಗ್ರೆಸ್ ಸೋಲು ಕಾಣಬೇಕಾಯಿತು. ಪಕ್ಷದ ಮತ ಪ್ರಮಾಣ ಹೆಚ್ಚಿದ್ರೂ ಸೀಟು ಗಳಿಕೆ ಕಡಿಮೆಯಾಗಿ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಕಳೆದುಕೊಂಡ್ರು. ಮುಂದೆ ಸಮ್ಮಿಶ್ರ ಸರ್ಕಾರ ರಚನೆ, ಆ ಸರ್ಕಾರದ ಪತನ ಎಲ್ಲವೂ ನಡೆದು ಹೋಯಿತು. ಹೀಗಿರುವಾಗ ಆಡಳಿತಕ್ಕೆ ಬಂದಂತಹ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಿರಂತರವಾಗಿ ಪ್ರತಿರೋಧಗಳನ್ನು ನಡೆಸ್ತಾ ಬಂತು. ಆಗ ಮೊದಲು ಹುಟ್ಟಿಕೊಂಡ ಪ್ರಶ್ನೆ, ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಿಎಂ ಯಾರು ಅನ್ನೋದು. ಅದಕ್ಕೆಲ್ಲ ಅದಾಗಲೇ ಉತ್ತರ ಸಿದ್ಧಗೊಂಡಿತ್ತು. ಆ ಉತ್ತರ ಬೇರಾವುದೂ ಅಲ್ಲ, ದಾವಣಗೆರೆಯ ಸಿದ್ದರಾಮೋತ್ಸವ, ಅರ್ಥಾತ್ ಸಿದ್ದರಾಮಯ್ಯ ಅವರ 75ನೇ ಹುಟ್ಟುಹಬ್ಬ. ವೀಕ್ಷಕರೇ, ಸಾಮಾನ್ಯವಾಗಿ ಹುಟ್ಟುಹಬ್ಬವನ್ನೆಲ್ಲ ಅದ್ದೂರಿಯಾಗಿ ಆಚರಿಸಿಕೊಳ್ಳದ ಸಿದ್ದರಾಮಯ್ಯ ಅವರು ಅಭಿಮಾನಿಗಳ ಒತ್ತಾಯಕ್ಕೋ ಅಥವಾ ತಮ್ಮೊಳಗಿನ ಆಸೆಗೋ ಅಂತೂ ಇಂತಹದೊಂದು ಕಾರ್ಯಕ್ರಮಕ್ಕೆ ಒಪ್ಪಿಗೆ ನೀಡೇ ಬಿಟ್ರು. 2022 ಆಗಸ್ಟ್ 3 ದಾವಣಗೆರೆಯಲ್ಲಿ ನಡೆದ ಆ ಅದ್ದೂರಿ ಅಭೂತಪೂರ್ವ ಸಮಾರಂಭ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ಸಾರಿ ಹೇಳುವಂತಿತ್ತು. ಸಿಎಂ ಹುದ್ದೆಯ ರೇಸ್ನಲ್ಲಿ ಆ ಒಂದು ಸಮಾವೇಶದ ಮೂಲಕವಾಗಿ ಎಲ್ಲರನ್ನ ಹಿಂದಿಕ್ಕಿದ್ರು ಸಿದ್ದರಾಮಯ್ಯ ಅವರು. ಬರೋಬ್ಬರಿ 8-10 ಲಕ್ಷ ಜನ ಪ್ರವಾಹದಂತೆ ಬಂದು ಅವತ್ತು ದಾವಣಗೆರೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದ್ರು. ಇತ್ತೀಚಿನ ದಶಕದಲ್ಲಿ ನಡೆದ ಅತಿ ದೊಡ್ಡ ಸಮಾವೇಶ ಅದು. ಆ ಸಮಾವೇಶ ನಡೆದಿದ್ದರಿಂದಲೇ ಡಿಕೆ ಶಿವಕುಮಾರ್ ಅವರು ತಮ್ಮ ಕನಸು ನನಸಾಗೋದಕ್ಕೆ 2026ರವರೆಗೆ ಕಾಯಬೇಕಾಯಿತು. ಒಂದೊಮ್ಮೆ ಇಂತಹದೊಂದು ಹುಟ್ಟುಹಬ್ಬ ಆಚರಿಸಿಕೊಳ್ಳದೇ ಇದ್ದಿದ್ರೆ ಸ್ವತಃ ಸಿದ್ದರಾಮಯ್ಯ ಅವರಿಗೂ ತಮ್ಮ ಶಕ್ತಿ, ಸಾಮರ್ಥ್ಯ, ಜನಪ್ರಿಯತೆ ಅರಿವಿಗೆ ಬರ್ತಿತ್ತೋ ಇಲ್ವೋ. ರಾಜ್ಯ ರಾಜಕೀಯದ ಹಾದಿಯಲ್ಲಿ ಸಿದ್ದರಾಮೋತ್ಸವ ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡಿತು. ಅದಾದ ನಂತರದಲ್ಲಿ ಆಗಿದ್ದೆಲ್ಲ ಇತಿಹಾಸ. 2013ರಿಂದ 2018ರವರೆಗೆ ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿಯನ್ನ ಪೂರೈಸಿದರು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಮತ್ತು ಬಾದಾಮಿ ಎರಡೂ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ರು. ಅವುಗಳಲ್ಲಿ ಚಾಮುಂಡೇಶ್ವರಿಯಲ್ಲಿ ಸೋತು ಬಾದಾಮಿಯಲ್ಲಿ ಕಡಿಮೆ ಮತಗಳ ಅಂತರದಲ್ಲಿ ಗೆದ್ದಿದ್ರು. ನಂತರ ವಿಧಾನಸಭೆಯ ವಿಪಕ್ಷ ನಾಯಕರಾಗಿ ಕಾರ್ಯನಿರ್ವಹಿಸಿದ್ರು. 2023ರ ರಾಜ್ಯ ಚುನಾವಣೆಯನ್ನ ಎದುರಿಸಿ ಪಕ್ಷವನ್ನ ಮುನ್ನಡೆಸಿ ಅಧಿಕಾರಕ್ಕೇರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಮುಖ್ಯಮಂತ್ರಿಯಾಗಿ ಅನ್ನಭಾಗ್ಯ, ಶಾದಿಭಾಗ್ಯ, ಕ್ಷೀರಭಾಗ್ಯಗಳಂತಹ ಯೋಜನೆಗಳನ್ನು ಮಾಡಿದ್ರು. ದಲಿತ ವರ್ಗಗಳ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಉಚಿತ ಬಸ್ ಪಾಸ್ ನೀಡಿದ್ರು. ಈ ರೀತಿಯಾಗಿ ತಮ್ಮ ರಾಜಕೀಯ ಜೀವನದ 14 ಮುಖ್ಯ ಚುನಾವಣೆಗಳ ಪೈಕಿ 9ರಲ್ಲಿ ಸಿದ್ದರಾಮಯ್ಯ ಅವರು ಜಯ ಕಂಡಿದ್ದಾರೆ. ರಾಜ್ಯದಲ್ಲಿ ಬರೋಬ್ಬರಿ 17 ಬಾರಿ ಬಜೆಟ್ ಮಂಡಿಸಿದ ಏಕೈಕ ಹಣಕಾಸು ಸಚಿವ ಎಂಬ ಹೆಗ್ಗಳಿಕೆ ಸಿದ್ದರಾಮಯ್ಯ ಅವರದ್ದು. ಇದು ಮಾತ್ರವಲ್ಲದೆ ಡಿ ದೇವರಾಜು ಅರಸು ಅವರನ್ನ ಹಿಂದಿಕ್ಕಿ ಕರ್ನಾಟಕದ ಅತ್ಯಂತ ಸುದೀರ್ಘಾವಧಿಯ ಮುಖ್ಯಮಂತ್ರಿ ಎಂಬ ಕೀರ್ತಿಗೂ ಇವರು ಭಾಜನರಾಗಿದ್ದಾರೆ. ಇನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರವಿದೆ. ಸಿದ್ದರಾಮಯ್ಯ ಅವರ ತಾಯಿ ಬೋರಮ್ಮ ಅವರಿಗೆ ಅವರ 5ನೇ ಮಗ ರಾಜನಾಗ್ತಾನೆ ಎಂಬ ಕನಸು ಬಿದ್ದಿತ್ತಂತೆ. ಅದನ್ನ 2 ಬಾರಿ ನಿಜವಾಗಿಸಿದ್ದು ಸಿದ್ದರಾಮಯ್ಯ ಅವರು. 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದು ಈಗ ಇತಿಹಾಸ. ಇನ್ನು ಅವರ ವೈಯಕ್ತಿಕ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಅವರು ಪಾರ್ವತಿಯವರನ್ನ ವಿವಾಹವಾದರು. ಅವರಿಗೆ 2 ಗಂಡು ಮಕ್ಕಳು. ನೋವಿನ ಸಂಗತಿ ಅಂದರೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗಲೇ ಹಿರಿಯ ಮಗನನ್ನ ಕಳೆದುಕೊಳ್ಳಬೇಕಾಯಿತು. ರಾಜಕೀಯದಲ್ಲಿ ಅವರ ಉತ್ತರಾಧಿಕಾರಿ ಎಂದೇ ಪರಿಗಣಿಸಲ್ಪಟ್ಟ ಅವರ ಹಿರಿಯ ಮಗ ರಾಕೇಶ್ 2016ರಲ್ಲಿ 38ನೇ ವಯಸ್ಸಿನಲ್ಲಿ ಬಹು ಅಂಗಾಂಗ ವೈಫಲ್ಯದಿಂದಾಗಿ ನಿಧನರಾದರು.
ಇನ್ನು ಅವರ ಮತ್ತೊಬ್ಬ ಮಗ ಯತೀಂದ್ರ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮೈಸೂರಿನ ವರ್ಣಾ ಕ್ಷೇತ್ರದಿಂದ 45,000ಕ್ಕೂ ಹೆಚ್ಚು ಮತಗಳಿಂದ ಗೆದ್ರು. ಸದ್ಯ ಅವರು ವಿಧಾನ ಪರಿಷತ್ನ ಸದಸ್ಯರು. 2ನೇ ಬಾರಿ ಮುಖ್ಯಮಂತ್ರಿಯಾಗಿ 3 ವರ್ಷ ಪೂರೈಸಿದ ಸಿದ್ದರಾಮಯ್ಯ ಅವರು ಇದೀಗ ತಮ್ಮ ರಾಜಕೀಯ ಜೀವನದ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ತಮ್ಮ ಪಕ್ಷದ ಹೈಕಮಾಂಡ್ ಸೂಚನೆ ಮೇರೆಗೆ ಮೇ 28, 2026ರಂದು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅದೇ ದಿನ ಬೆಳಗ್ಗೆ ಸಚಿವರೊಂದಿಗೆ ನಡೆಸಿದ ಉಪಹಾರ ಕೂಟದಲ್ಲಿ ಅಧಿಕೃತವಾಗಿ ಈ ನಿರ್ಧಾರವನ್ನು ಪ್ರಕಟಿಸಿ ಡಿಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿಯಾಗಲಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದರೊಂದಿಗೆ ಕರ್ನಾಟಕ ರಾಜಕಾರಣದ ಅತ್ಯಂತ ಪ್ರಭಾವಿ ನಾಯಕನ ಸುದೀರ್ಘ ಅಧಿಕಾರಾವಧಿಯ ಒಂದು ಪ್ರಮುಖ ಅಧ್ಯಾಯ ಅಂತ್ಯಗೊಂಡಿದೆ. ಅವರ ಪರಿಶ್ರಮ, ಬದ್ಧತೆಗಳು ಅವರನ್ನ ಇಂತಹ ಸ್ಥಾನಕ್ಕೆ ಏರಿಸಿದೆ. ಸಿದ್ದರಾಮಯ್ಯ ಅವರ ಈ ಸಾಧನೆಗೆ ಈ ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕವಾಗಿ ಮೆಚ್ಚುಗೆಯನ್ನು ಸೂಚಿಸಿ. ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.